ರಸ್ತೆ ಹೊಂಡಗುಂಡಿಯಿಂದ ಜನ ತಮ್ಮ ಜೀವವನ್ನ ಕಳೆದುಕೊಳ್ತಿರೋದು ಒಂದು ಕಡೆಯಲ್ಲ, ಆದ್ರೆ ಈ ಜಿಬಿಎ ಅರ್ಧಂಬರ್ಧ ಮಾಡಿರುವಂತಹ ಕಾಮಗಾರಿಯಿಂದ ಜನ ಪ್ರತಿದಿನವೂ ಕೂಡ ಪರದಾಟ ಪಡ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ತಾವು ನೋವು ನಾವು ನೋಡ್ತಾನೆ ಇದೀವಿ. ಜನರ ಪರದಾಟ ಹೇಳತಿರೋದಾಗಿದೆ ಜಿಬಿಎ ರಸ್ತೆ ಕಾಮಗಾರಿಯಿಂದ. ಕಾಟನ್ಪೇಟೆ ಪೊಲೀಸ್ ರಸ್ತೆ ಫುಲ್ ಅಧ್ವಾನವಾಗಿದೆ. ಗುಂಡಿ ಚರಂಡಿಗೆ ಬಿದ್ದು ಜನರಿಗೆ ಗಾಯ ಆಗಿದೆ. ಕಾಟನ್ಪೇಟೆಯಲ್ಲಿ 6 ರಿಂದ 8 ತಿಂಗಳಿಂದ ಅಲ್ಲಿ ಜನರಿಗೆ ನಿತ್ಯ ನರಕ ಯಾತನೆ. 6-7-8 ತಿಂಗಳಿಂದ ಬೈಕ್ ಸವಾರ ಪಾದಾಚಾರಿಗಳಿಗೆ ಗಾಯ ಆಗಿದೆ. ಜನ ಸಿಟ್ಟಾಗಿದ್ದಾರೆ. ಜಿಬಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅರ್ಧಂಬರ್ಧ ಕೆಲಸ ಮಾಡಿ ಹಾಕಿದ್ದಾರೆ. ಓಡಾಡೋದಕ್ಕಾಗಲ್ಲ, ವೆಹಿಕಲ್ ಮೂವ್ಮೆಂಟು ಮಾಡಕ್ಕಾಗಲ್ಲ. 6-7 ತಿಂಗಳಿಂದ ಹಿಂಗೆ ಇದೆ. ಪ್ರತಿದಿನವೂ ಕೂಡ ನಾವು ಆ ರಸ್ತೆಯಲ್ಲೇ ಓಡಾಡಬೇಕು. ಹೊಂಡಗುಂಡಿದ್ದು ಒಂದು ರೀತಿ ಆದ್ರೆ ಈ ಜಿಬಿಎ ಮಾಡಿರುವಂತಹ ಅಧ್ವಾನದ ಕೆಲಸಕ್ಕೆ ಜನ ಪರದಾಡೋದು ತಪ್ಪಿಲ್ಲ. ಮಾಗಡಿ ರೋಡ್ ಕಡೆಯಿಂದ ಮಾರ್ಕೆಟ್ಗೆ ಕನೆಕ್ಟ್ ಆಗೋದು ಒಂದೇ ರೋಡ್. ಇದು ಒಂದೇ ರೋಡ್. 5 ತಿಂಗಳು ಬೇಕಾ ಸರ್ ಒಂದ್ ರೋಡ್ ಮಾಡಕ್ಕೆ? ಹೆಂಗ್ ಮಾಡಿ ಮಡಗಿದ್ದಾರೆ. ಟ್ಯಾಕ್ಸ್ ಗೀಕ್ಸ್ ಎಲ್ಲ ಸರಿಯಾಗಿ ಕಟ್ಬಿಡ್ಬೇಕು. ಈ ಖಾತಾ ಎಲ್ಲ ಬೇಕು ಅವ್ರಿಗೆ. ಏನು ಇದು ರೋಡ್ ಮಾತ್ರ ಮಾಡಕ್ಕೆ ಇದಿಲ್ಲ. ಸುಮಾರು ಬಿದ್ದಿದ್ದಾರೆ. ನನ್ನ ನಾಲೆಜ್ ನಲ್ಲಿ ಇಲ್ಲ, ಸುಳ್ಳು ಹೇಳೋದಿಲ್ಲ ನಾನು. ಬಟ್ ಇದು ಈ ಅವಸ್ಥೆ ಬೇಕಾ ಸರ್? ಇದು ಹೆಂಗಿದೆ ನೋಡಿ ಸರ್. ಯಾವ ಹಳ್ಳಿನಲ್ಲೂ ಇರಲ್ಲ, ಎಂತ ಪಾಕಿಸ್ತಾನದಲ್ಲೂ ಇರಲ್ಲ ಇಂಥ ರೋಡ್ಗಳು. ಇಂಡಿಯಾನಲ್ಲಿ ಇದೆ. ಏನು ಎಕಾನಮಿ, ಭಾರಿ ಎಕಾನಮಿ ಅಂತ ಹೇಳ್ತಾರೆ. ಈ ತರ ಮಾಡಿದ್ದಾರೆ ನೋಡಿ. 5 ಮಂತ್ಸ್ ಮೇಡಮ್, 5 ಮಂತ್ಸ್. ಬಿಬಿಎಂಪಿಗೆ ಏನ್ ಹೇಳೋದು? ಎಲ್ಲಾರು ಒಬ್ರೇ ಅಲ್ವಾ? ಅದು ಗೌರ್ಮೆಂಟ್ ಆಗ್ಲಿ ಬಿಬಿಎಂಪಿ ಅಲ್ಲಿ ಎಲ್ಲ ಒಬ್ರೇ ಅಲ್ವಾ? ಬಟ್ ಇದು ಈ ತರ ಅವಸ್ಥೆ ಒಂದು 5 ಮಂತ್ಸ್ಗೆ ಬೇಕಾ ಸರ್? ಆ ಮಾಗಡಿ ರೋಡ್ ಕಡೆಯಿಂದ ಮಾರ್ಕೆಟ್ಗೆ ಜಿಬಿಎ ಮತ್ತೆ ಜಲಮಂಡಳಿಯ ಕಾಮಗಾರಿಗೆ ಜನ ಹೈರಾಣಾಗಿದ್ದಾರೆ. ಸದ್ಯ ಗಮನಿಸ್ತಾ ಇರಬಹುದು. ಇದು ಕೆಆರ್ ಮಾರ್ಕೆಟ್ ಮತ್ತೆ ಮಾಗಡಿ ರಸ್ತೆಯನ್ನ ಸಂಪರ್ಕಿಸುವಂತ ಏಕೈಕ ರಸ್ತೆ. ಮತ್ತೆ ಕಳೆದ 50 ವರ್ಷಗಳಿಂದ ಭಾರಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಂತಹ ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಇದೀಗ ಜಿಬಿಎ ಮತ್ತೆ ಜಲಮಂಡಳಿ ಏಕಕಾಲಕ್ಕೆ ಕಾಮಗಾರಿಯನ್ನ ಆರಂಭ ಮಾಡಿರುವಂತದ್ದು. ಕಾಮಗಾರಿಯ ಎಫೆಕ್ಟ್ ನಿಂದಾಗಿ ಇಲ್ಲಿನ ಒಂದಿಷ್ಟು ಸ್ಥಳೀಯರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ. ಪ್ರಮುಖವಾಗಿ ಒಂದು ಕಡೆಯಲ್ಲಿ ವಾಹನ ಸವಾರರು ದಿನನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ, ಈ ಒಂದು ಕಲ್ಲು ಮುಳ್ಳಿನ ರಸ್ತೆಯಲ್ಲೇ ಓಡಾಡುವಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗಿರುವಂತದ್ದು. ಈ ಹಿಂದೆ ಅನೇಕ ವಾಹನ ಸವಾರರು ಮತ್ತೆ ಪಾದಚಾರಿಗಳು ಕೂಡ ಈ ಒಂದು ಫುಟ್ಪಾತ್ ನ ಈ ರೀತಿಯಾಗಿ ಅಗೆದು ಕಾಮಗಾರಿಯನ್ನ ನಡೆಸ್ತಾ ಇದ್ದಾರೆ. ಮತ್ತೆ ರಸ್ತೆಗಳಲ್ಲಿ ಈ ರೀತಿಯಾದಂತಹ ಕಲ್ಲುಗಳಿರೋದ್ರಿಂದ ವಾಹನ ಸವಾರರು ಬಿದ್ದು ಅವರ ಕೈಕಾಲುಗಳನ್ನ ಮುರಿದುಕೊಂಡಿರುವಂತಹ ಪ್ರಕರಣಗಳು ಕೂಡ ದಾಖಲಾಗಿದೆ. ಇದರ ಜೊತೆಗೆ ಕಳೆದ 6 ತಿಂಗಳಿಂದ ಈ ಒಂದು ರಸ್ತೆಯ ಕಾಮಗಾರಿ ನಡೀತಾನೆ ಇದೆ. ಆದ್ರೆ ಅಧಿಕಾರಿಗಳು ವಾರಕ್ಕೆ 8 ತಿಂಗಳಿಂದ ಈ ಒಂದು ಕಾಮಗಾರಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ಒಂದು ಸಲ ಬರ್ತಾರೆ, ವಿಸಿಟ್ ಮಾಡ್ತಾರೆ, ಹೋಗ್ತಾರೆ. ಅದಾದ ಬಳಿಕ ಸಂಪೂರ್ಣವಾಗಿ ಮಾಯವಾಗಿ ಹೋಗಿರ್ತಾರೆ. ಗಮನಿಸ್ತಾ ಇರಬಹುದು ಸವಾರರು ಯಾವ ರೀತಿಯಾಗಿ ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಗಮನಿಸ್ತಾ ಇರಬಹುದು. ಒಂದಿಷ್ಟು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ಕಷ್ಟ ಆಗ್ತಾ ಇದೆ ಸರ್ ನಿಮ್ಗೆ? ಪಬ್ಲಿಕ್ ಫುಲ್ ಕಷ್ಟಪ್ಪ. ನನ್ಗೂ ಅವ್ರದ್ದು ಮಾತ್ರ ಅಲ್ಲ, ನಾವೆಲ್ಲ ಏಜ್ ಆಗಿರೋರು. ಈ ರೋಡ್ ನಲ್ಲಿ ನಡ್ಕೊಂಡು ಬಂದೆ ಕೈ ಕಾಲು ಒಡೆದೋಗೈತೆ. ಯಾರು ಇದು ಮಾಡ್ತಾರೆ? ಯಾರು ಮೇಂಟೈನ್ ಮಾಡ್ತಾರೆ? ನೋಡ್ಕೊಳ್ತಾರೆ? ಮನೆಯಲ್ಲಿ ನೋಡ್ಕೊಳ್ತಾರ? ಯಾರು ನೋಡ್ಕೊಳ್ಳಲ್ಲ. ಕಾರ್ಪೊರೇಷನ್ ಅವ್ರಿಗೆ ಟೇಕ್ ಕೇರ್ ತಗೊಳ್ಬೇಕು. ಸ್ವಲ್ಪ ಪಬ್ಲಿಕ್ ಏನ್ ತೊಂದರೆ ಆಗ್ಬಾರ್ದು ಅಂತ ಮಾಡಬೇಕು. ಏನ್ 4 ಮಂತ್ ಬೇಕು ಈ ರೋಡ್ ಮಾಡೋದಕ್ಕೆ. ಇದು ಕಮ್ಯುನಿಕೇಶನ್ ರೋಡ್. ಇದು ಬಂದು ಲಿಂಕ್ ರೋಡ್. ಇದು ಮಾರ್ಕೆಟ್ನಿಂದ ಬೆನ್ನಿ ಮಿಲ್ ಕನೆಕ್ಟೆಡ್ ರೋಡ್. ಎಷ್ಟು ಟ್ರಾಫಿಕ್ ಇರುತ್ತಂತೆ ನೀವೇ ತಿಳ್ಕೊಳ್ಬೇಕು. ಸರ್, ಈಗ 50 ವರ್ಷಗಳಿಂದ ಯಥಾಸ್ಥಿತಿ ಇತ್ತು, ವ್ಯಾಪಾರ ಜೋರಾಗಿ ನಡೀತಾ ಇತ್ತು. ಆದ್ರೆ 8 ತಿಂಗಳಿಂದ ವ್ಯಾಪಾರ ಇಲ್ಲ. ರೋಡಲ್ಲಿ ಹೋಗ್ಬೇಕು ಅಂದ್ರೆ ರಿಸ್ಕ್. ಏನ್ ಹೇಳ್ತೀರಾ ಸರ್? ಈ ರೋಡಲ್ಲಿ 6 ತಿಂಗಳಿಂದ ಸಣ್ಣ ಅಂಗಡಿಗಳಿಗೆ ಬಾಡಿಗೆ ಕಟ್ಟಕ್ ಆಗೋದಿಲ್ಲ. ದಿವಸ 1,500 2,000 ಆಯ್ತದೆ. ನಾವ್ ಯಾವ ರೀತಿ ಜೀವನ ಮಾಡಬೇಕು? ಹೆಂಗ್ ಜೀವನ ಮಾಡಬೇಕು? ಈ ತರ ಈ ಸರ್ಕಾರದಲ್ಲಿ ನಾವೇನ್ ಜೀವನ ಮಾಡಿ ಏನ್ ಸಾಧನೆ ಮಾಡಬೇಕು? ಎಲ್ಲಿ ಹೋಗ್ಬೇಕು ನಾವು? ಸರ್, ಈಗ ಒಂದಿಷ್ಟು ಕೇಳಿ ಬರ್ತಾ ಇರುವಂತದ್ದು, ಒಂದಿಷ್ಟು ಪಾದಚಾರಿಗಳು ಮತ್ತೆ ಬೈಕಲ್ ಹೋಗೋರು ಈ ರೀತಿಯಾದಂತಹ ಕಾಮಗಾರಿಯಿಂದ ಬಿದ್ದು ಗಾಯ ಮಾಡ್ಕೊಂಡಿದ್ದಾರೆ. ನಿಮ್ಮ ಗಮನಕ್ಕೆ ಬಂದಿದೆಯಾ? 2 ಸಾವಾಗಿದೆ ಇಲ್ಲಿ. ಕೇಳಿ ಎಲ್ಲರೂ ಗೊತ್ತು. 2 ಸಾವಾಗಿದೆ ಇಲ್ಲಿ. ಅಲ್ಲೊಬ್ಬ ಬಿದ್ದಿದ್ದಷ್ಟೇ ಹಂಗೆ ಹರಡ ಸತ್ತೋಗ್ಬಿಟ್ರು. ಅಲ್ಲೊಬ್ರು ಹಂಗೆ ಬಿದ್ದು ಹಂಗೆ ಹೊರಗೆ ಹೋಗ್ಬಿಟ್ರು.
ಒಂದು ಲೇಡೀಸು ಒಂದು ಜೆಂಟ್ಸು. ಇದಕ್ಕೆ ಯಾರು ಜವಾಬ್ದಾರಿ ಇದಕ್ಕೆ? ಎಷ್ಟು ಭಯ ಆಗುತ್ತೆ ಸರ್ ಈ ಒಂದು ರಸ್ತೆಯಲ್ಲಿ ಓಡಾಡೋದು? ಸರ್ಕಾರ ಅಷ್ಟು ಚೆನ್ನಾಗಿದೆ ಅಂತ ಜನ ಉಗಿದಾರೆ ಎಲ್ಲರೂ. ಇದಿಷ್ಟು ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂತದ್ದು. ದಿನನಿತ್ಯ ಈ ರಸ್ತೆಯಲ್ಲೇ ಓಡಾಡ್ತಾ ಇರ್ತೀವಿ, ದಿನನಿತ್ಯ ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇರ್ತೀವಿ. ಈಗಾಗಲೇ ಈ ಒಂದು ರಸ್ತೆಯಲ್ಲಿ ವಾಹನ ಸವಾರರು ಬಿದ್ದು ಕೈಕಾಲು ಮುರ್ಕೊಳ್ಳೋದ್ರ ಜೊತೆಗೆ ತಮ್ಮ ಜೀವವನ್ನ ಕೂಡ ಕಳ್ಕೊಂಡಿದ್ದಾರೆ. 2 ಜೀವಗಳು ಈ ರಸ್ತೆಯಿಂದಾಗಿ ಹೋಗಿದೆ. ಆದಷ್ಟು ಬೇಗ ಈ ರಸ್ತೆಯನ್ನ ಸರಿಪಡಿಸಿಕೊಡಿ, ನಮ್ಮ ಜೀವ ಜೊತೆಗೆ ಜೀವನವನ್ನ ಕೂಡ ಕಾಪಾಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬಿಗ್. ರಸ್ತೆ ಹೊಂಡಗುಂಡಿಯಿಂದ ಜನ ತಮ್ಮ ಜೀವವನ್ನ ಕಳೆದುಕೊಳ್ತಿರೋದು ಒಂದು ಕಡೆಯಲ್ಲ, ಆದ್ರೆ ಈ ಜಿಬಿಎ ಅರ್ಧಂಬರ್ಧ ಮಾಡಿರುವಂತ ಕಾಮಗಾರಿಯಿಂದ ಜನ ಪ್ರತಿದಿನವೂ ಕೂಡ ಪರದಾಟ ಪಡ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ತಾವು ನೋವು ನಾವು ನೋಡ್ತಾನೆ ಇದೀವಿ. ಜನರ ಪರದಾಟ ಹೇಳತಿರೋದಾಗಿದೆ ಜಿಬಿಎ ರಸ್ತೆ ಕಾಮಗಾರಿಯಿಂದ. ಕಾಟನ್ಪೇಟೆ ಪೊಲೀಸ್ ರಸ್ತೆ ಫುಲ್ ಅಧ್ವಾನವಾಗಿದೆ. ಗುಂಡಿ ಚರಂಡಿಗೆ ಬಿದ್ದು ಜನರಿಗೆ ಗಾಯ ಆಗಿದೆ. ಕಾಟನ್ಪೇಟೆಯಲ್ಲಿ 6 ರಿಂದ 8 ತಿಂಗಳಿಂದ ಅಲ್ಲಿ ಜನರಿಗೆ ನಿತ್ಯ ನರಕ ಯಾತನ. 6-7-8 ತಿಂಗಳಿಂದ ಬೈಕ್ ಸವಾರ ಪಾದಾಚಾರಿಗಳಿಗೆ ಗಾಯ ಆಗಿದೆ. ಜನ ಸಿಟ್ಟಾಗಿದ್ದಾರೆ. ಜಿಬಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅರ್ಧಂಬರ್ಧ ಕೆಲಸ ಮಾಡಿ ಹಾಕಿದ್ದಾರೆ. ಓಡಾಡೋದಕ್ಕಾಗಲ್ಲ, ವೆಹಿಕಲ್ ಮೂವ್ಮೆಂಟು ಮಾಡಕ್ಕಾಗಲ್ಲ. 6-7 ತಿಂಗಳಿಂದ ಹಿಂಗೆ ಇದೆ. ಪ್ರತಿದಿನವೂ ಕೂಡ ನಾವು ಆ ರಸ್ತೆಯಲ್ಲೇ ಓಡಾಡಬೇಕು. ಹೊಂಡಗುಂಡಿದ್ದು ಒಂದು ರೀತಿ ಆದ್ರೆ ಈ ಜಿಬಿಎ ಮಾಡಿರುವಂತಹ ಅಧ್ವಾನದ ಕೆಲಸಕ್ಕೆ ಜನ ಪರದಾಡುವುದು ತಪ್ಪಿಲ್ಲ. ಮಾಗಡಿ ರೋಡ್ ಕಡೆಯಿಂದ ಮಾರ್ಕೆಟ್ಗೆ ಕನೆಕ್ಟ್ ಆಗೋದು ಒಂದೇ ರೋಡ್. ಇದು ಒಂದೇ ರೋಡ್. 5 ತಿಂಗಳು ಬೇಕಾ ಸರ್ ಒಂದ್ ರೋಡ್ ಮಾಡಕ್ಕೆ? ಹೆಂಗ್ ಮಾಡಿ ಮಡಗಿದ್ದಾರೆ. ಟ್ಯಾಕ್ಸ್ ಗೀಕ್ಸ್ ಎಲ್ಲ ಸರಿಯಾಗಿ ಕಟ್ಬಿಡ್ಬೇಕು. ಈ ಖಾತಾ ಎಲ್ಲ ಬೇಕು ಅವ್ರಿಗೆ. ಏನು ಇದು ರೋಡ್ ಮಾತ್ರ ಮಾಡಕ್ಕೆ ಇದಿಲ್ಲ. ಸುಮಾರು ಬಿದ್ದಿದ್ದಾರೆ. ನನ್ನ ನಾಲೆಜ್ ನಲ್ಲಿ ಇಲ್ಲ, ಸುಳ್ಳು ಹೇಳೋದಿಲ್ಲ ನಾನು. ಬಟ್ ಇದು ಈ ಅವಸ್ಥೆ ಬೇಕಾ ಸರ್? ಇದು ಹೆಂಗಿದೆ ನೋಡಿ ಸರ್. ಯಾವ ಹಳ್ಳಿನಲ್ಲೂ ಇರಲ್ಲ, ಇಂಥ ಪಾಕಿಸ್ತಾನದಲ್ಲೂ ಇರಲ್ಲ ಇಂಥ ರೋಡ್ಗಳು. ಇಂಡಿಯಾನಲ್ಲಿ ಇದೆ. ಏನು ಎಕಾನಮಿ, ಭಾರಿ ಎಕಾನಮಿ ಅಂತ ಹೇಳ್ತಾರೆ. ಈ ತರ ಮಾಡಿದ್ದಾರೆ ನೋಡಿ. 5 ಮಂತ್ಸ್ ಮೇಡಮ್, 5 ಮಂತ್ಸ್. ಬಿಬಿಎಂಪಿಗೆ ಏನ್ ಹೇಳೋದು? ಎಲ್ಲಾರು ಒಬ್ರೇ ಅಲ್ವಾ? ಅದು ಗೌರ್ಮೆಂಟ್ ಆಗ್ಲಿ ಬಿಬಿಎಂಪಿ ಅಲ್ಲಿ ಎಲ್ಲ ಒಬ್ರೇ ಅಲ್ವಾ? ಬಟ್ ಇದು ಈ ತರ ಅವಸ್ಥೆ ಒಂದು 5 ಮಂತ್ಸ್ಗೆ ಬೇಕಾ ಸರ್? ಆ ಮಾಗಡಿ ರೋಡ್ ಕಡೆಯಿಂದ ಮಾರ್ಕೆಟ್ಗೆ ಜಿಬಿಎ ಮತ್ತೆ ಜಲಮಂಡಳಿಯ ಕಾಮಗಾರಿಗೆ ಜನ ಹೈರಾಣಾಗಿದ್ದಾರೆ. ಸದ್ಯ ಗಮನಿಸ್ತಾ ಇರಬಹುದು. ಇದು ಕೆಆರ್ ಮಾರ್ಕೆಟ್ ಮತ್ತೆ ಮಾಗಡಿ ರಸ್ತೆಯನ್ನ ಸಂಪರ್ಕಿಸುವಂತ ಏಕೈಕ ರಸ್ತೆ. ಮತ್ತೆ ಕಳೆದ 50 ವರ್ಷಗಳಿಂದ ಭಾರಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಂತಹ ಈ ಒಂದು ರಸ್ತೆ ಏನಿದೆ, ಈ ಒಂದು